press the bell icon on the YouTube app and never miss another update. Hi students, we already in the previous class we already learned about this nutrient management and irrigation. Today we are know about cropping patterns. Different cropping patterns are adopted in the adopted is for the better result. Different crops patterns is adopted for better results. Okay, ಅದರಲ್ಲಿ three patterns. They are, first is mixed cropping. Second one is intercropping. And third one is crop rotation. Let us discuss this one by one. ಇಲ್ಲಿ ಏನಾಗುತ್ತಪ್ಪ ಅಂದರೆ ಮಿಕ್ಸ್ಡ್ ಕ್ರಾಪಿಂಗಲ್ಲಿ ದ ಗ್ರೋತ್ ಆಫ್ ದ ಕ್ರಾಪ್ ದೇ ಆರ್ in the same multiple crops, they are grown in the same land. For example, barley, and wheat, example wheat and gram, and groundnut in sunflower land. ಈ ಥರ ಮಿಕ್ಸ್ಡ್ ಕ್ರಾಪಿಂಗ್ ಅಂದರೆ ಬಾರ್ಲಿನೂ ಇರುತ್ತೆ, ಜೊತೆಗೆ ವೀಟ್ ಕೂಡ ಕ್ರಾಪ್ ಇರುತ್ತೆ. ವೀಟನ್ನು ಬೆಳೀತಾರೆ, ಅದೇ ಥರನೇ ಅದೇ ಏರಿಯಾದಲ್ಲಿ ಅದೇ ಫೀಲ್ಡಲ್ಲಿ ಗ್ರಾಮ್ಸ್ನು ಕೂಡ ಬೆಳೀತಾರೆ. ಅಂದರೆ ಇದರಿಂದ ಎರಡು ಅಡ್ವಾಂಟೇಜಸ್ ಜಾಸ್ತಿ, ಇದರಿಂದ ಎರಡೂ ನಮಗೆ ಲಾಭ ಸಿಗುತ್ತೆ. ಅಕಸ್ಮಾತ್ ಇದರಿಂದ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಕ್ರಾಪು ಫೇಲ್ಯೂರ್ ಆದರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತಾರಲ್ಲ, ಅದು ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇನ್ಶೂರಿಂಗ್ ದ failure crops. This is the advantages of the mixed cropping. Next is intercropping. ಇಲ್ಲಿ ಏನಾಗುತ್ತಪ್ಪ ಅಂದರೆ growth of the multiple crops, growing of the
multiple crops in the different ಪ್ಯಾಟ್ರನ್ಸಲ್ಲಿ ಒಂದೇ ಲ್ಯಾಂಡಲ್ಲಿ ನಾವು ಗ್ರೋತ್ ಮಾಡ್ತೇವೆ. ಅದಕ್ಕೆ ಎಕ್ಸಾಂಪಲ್ ಸನ್ಫ್ಲವರ್, ಎಕ್ಸಾಂಪಲ್ ಫಾರ್ sunflower in and coconut plant ಅಲ್ಲಿ ಬೆಳಿತೀವಿ. ಅಂದರೆ ಸೂರ್ಯಕಾಂತಿನ ಹೇಗೆ ಬೆಳೆದಿರ್ತೀವೋ ಒಂದಾದಮೇಲೆ ಒಂದೊಂದು ಪಕ್ಕದಲ್ಲಿ, ಅದೇ ಥರನೇ ಕೆಲವೊಂದು ಪ್ಯಾಟ್ರನಲ್ಲಿ, ಅದೇ ಥರನೇ ಈಗ ಸೂರ್ಯಕಾಂತಿ ಗಿಡನ ಒಂದು ಹತ್ರ ನೆಟ್ಟರೆ ಇನ್ನೊಂದು ಕೊಕೊನಟ್ ಅಂದರೆ ತೆಂಗಿನ ಮರನ ಇನ್ನೊಂದು ಹತ್ರ ನೆಟ್ಟಿರ್ತೀವಿ, ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಇನ್ನೊಂದು ತೆಂಗಿನ ಮರ ನೆಟ್ಟಿರ್ತೀವಿ. ಇದರಿಂದ ನಮಗೆ ಇಲ್ಡೂ ಜಾಸ್ತಿ ಸಿಗುತ್ತೆ ಮತ್ತು ಎಕ್ಸೆಸಿವ್ ಅಮೌಂಟ್ ಕೂಡ ಸಿಗುತ್ತೆ. ನೆಕ್ಸ್ಟು ಕ್ರಾಪ್ ರೊಟೇಷನ್. ಇಲ್ಲಿ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಕ್ರಾಪ್ನ ನಾವು ಗ್ರೋ ಮಾಡ್ತೀವಲ್ಲ, ಒನ್ ಆರ್ ಮೋರ್ ಮಲ್ಟಿಪಲ್ ಗ್ರೋಯಿಂಗ್ ಆಫ್ ಮಲ್ಟಿಪಲ್ ಕ್ರಾಪ್ಸ್ ಇನ್ ದ ಸೇಮ್ ಏರಿಯಾ, ಬಟ್ ದೇ ಆರ್ ಪ್ರೀ ಪ್ಲ್ಯಾನ್ಡ್ ಸ್ಟೇಜ್. ಅಂದರೆ ಇದಾದಮೇಲೆ ಇದೇ ಬೆಳಿಬೇಕು, ಅಂದರೆ ವರ್ಷದಲ್ಲಿ 3 ಬೆಳೆ ಬೆಳೆಯೋದು 4 ಬೆಳೆ ಬೆಳಿಬೇಕು. ಅದೇ ಥರನೇ ಇದಾದಮೇಲೆ ಇದು ಮೀನ್ಸ್ ಈಗ ಫಸ್ಟಿಗೆ ನಾವು ವೀಟ್ನ ಬೆಳೆದ್ವಿ ಅಂದರೆ ನೆಕ್ಸ್ಟು ಸನ್ಫ್ಲವರ್ನ ಬೆಳಿಬೇಕು. ಆ ಥರ ಪ್ಲ್ಯಾನ್ ಮಾಡ್ತಾ ಹೋಗ್ತಾರೆ. ಮತ್ತು ವೀಟ್ನ ಬೆಳಿಬೇಕು, ಮತ್ತು ಸನ್ಫ್ಲವರ್. ಅದೇ ಥರನೇ ರೊಟೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ 3 ಮೇಜರ್ ಟೈಪ್ಸ್ನ ನಾವು ನೋಡ್ತೀವಿ ಅದರಲ್ಲಿ ಅಂದರೆ ಕ್ರಾಪ್ ಪ್ಯಾಟ್ರನಲ್ಲಿ. ಓಕೆ, ನೆಕ್ಸ್ಟ್ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. Next main pattern is crop protection management. This is the last stage of the in this chapter. ಇದರಲ್ಲಿ ಯಾವ್ದು ಬರ್ತಾ ಹೋಗುತ್ತೆ, 3 ಟೈಪ್ಸ್ ಬರುತ್ತೆ ಪ್ರೊಟೆಕ್ಷನ್ ಮಾಡೋವಂಥ ಮೆಷರ್ಸ್. ಯಾವುದ್ಯಾವುದು ಅಂದರೆ ವೀಡ್ಸ್, ಇನ್ಸೆಕ್ಟ್ಸ್ ಆ್ಯಂಡ್ ಥರ್ಡ್ ಒನ್ ಈಸ್ ಡಿಸೀಸಸ್. ಇಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ವೀಡ್ಸಲ್ಲಿ ಫಸ್ಟ್ ಒನ್ ಈಸ್ ವೀಡ್ಸ್. ಇಲ್ಲಿ ಅನ್ವಾಂಟೆಡ್ ಪ್ಲಾಂಟ್ಸ್ ಗ್ರೋ ಇನ್ ದ ಕಲ್ಟಿವೇಟೆಡ್ ಏರಿಯಾ. ಇದರಿಂದ ನಮಗೆ ಅನ್ವಾಂಟೆಡ್ ಪ್ಲಾಂಟ್ಸ್ ಟು ಗ್ರೋತ್ ಫಾರ್ ದ ಕಲ್ಟಿವೇಟೆಡ್ ಏರಿಯಾ, ಇದರಿಂದ ನಮಗೆ ಲಾಸ್ ಆಗ್ತಾ ಹೋಗುತ್ತೆ. ಅಂದರೆ ಅದರಲ್ಲಿ ದೇ ಆರ್ ಕಾಂಪೀಟ್ ಫಾರ್ nutrients, light
space, water, they are adversely affect on the plant growth. They are adversely affect on the plant growth. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂದರೆ ಝಾಂಥಿಯಮ್ ಆ್ಯಂಡ್ Parathenium. These are the two important in example for the weeds. Okay, weeds ಗೆ ಎಕ್ಸಾಂಪಲ್. ಇದರಿಂದ ನಮಗೆ ಕ್ರಾಪಿಗೆ ಸಿಗಬೇಕಾದಂತಹ ನ್ಯೂಟ್ರಿಯೆಂಟ್ಸು, ಲೈಟು ಮತ್ತು ಈ ಸ್ಪೇಸು, ವಾಟರ್ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದರಿಂದ ಯಾವುದೇ ರೀತಿಯಾದಂಥ ಲಾಭವೂ ಇರಲ್ಲ. ಅದಕ್ಕೆ ಇದನ್ನು ನಾವು ಕಿತ್ತು ಹಾಕ್ತಾರೆ. ಕ್ರಾಪ್ ಪ್ರೊಡಕ್ಷನ್ ಮಾಡಿ ಅದಾದಮೇಲೆ ಬೆಳೀತಾ ಇರುವಾಗ ಅದನ್ನು ಕಿತ್ತು ಹಾಕ್ತಾರೆ. ನೆಕ್ಸ್ಟ್ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸ್ ಏನು ಮಾಡುತ್ತೆ ಅಂದರೆ ದೇ ಆರ್ suck cell for the sap and it is cutting off a root or stem or ಲೀಫ್ನ ಇದೇನು ಮಾಡುತ್ತೆ ಅಂದರೆ ಕಟ್ ಮಾಡ್ತಾ ಹೋಗುತ್ತೆ. ರೂಟು, ಸ್ಟೆಮ್ಮು, ಲೀಫ್ನ ಹಾಳು ಮಾಡ್ತಾ ಹೋಗುತ್ತೆ ಇನ್ಸೆಕ್ಟ್ಸ್. ಅದೇ ಥರನೇ ಮತ್ತು ಬೋರ್ into stem and fruits. ಫ್ರೂಟ್ಸ್ನ ತಿಂದ್ಬಿಡುತ್ತೆ. ಅದರಿಂದ ನಾವು ಅದೆಲ್ಲ ಇನ್ಸೆಕ್ಟ್ಸೇ ಹಾಳು ಮಾಡ್ತಾ ಹೋದ್ರೆ ಅಂದರೆ ನಮಗೆ ಬೇಕಾದಂಥ ಸಿಗಲ್ಲ, ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ. ಅದರಿಂದ ಈ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್, ಹರ್ಬಿಸೈಡ್ಸ್, ಫಂಜಿಸೈಡ್ಸ್ನ ನಾವು ಸ್ಪ್ರೇ ಮಾಡ್ತೀವಿ. Next is diseases. Diseases, they are caused by microorganisms like fungi, bacteria. These microorganisms, they are not seen in the normal eye, ನಮಗೆ ಕಾಣಲ್ಲ. and next they are transmitted through the ಏರ್ ಮುಖಾಂತರ ಬರುತ್ತೆ, ಮತ್ತು ವಾಟರ್ ಮುಖಾಂತರನೂ ಬರುತ್ತೆ, ಮತ್ತು ಸಾಯಿಲ್ ಮುಖಾಂತರನೂ ಬರುತ್ತೆ. ದಿಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈಸ್ affected on this crop production. This is main 3 patterns, measures to the protection of the measures.
ನೆಕ್ಸ್ಟ್ ಸ್ಟೋರೇಜ್ of grains. They are in the two conditions. ನಾವು ಸ್ಟೋರೇಜ್ ಆಫ್ ಗ್ರೈನ್ಸ್ ನಾವು ಮಾಡಿರೋಂತಹ ಪ್ರೊಡಕ್ಷನ್ನು ಮಾಡಿರೋಂತಹ ಕ್ರಾಪ್ನ ನಾವು ಸ್ಟೋರ್ ಮಾಡಬೇಕಲ್ವಾ, ಅದನ್ನು ದೇ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಅದರಲ್ಲಿ 2 ಫ್ಯಾಕ್ಟರ್ಸು ಇಂಪಾರ್ಟೆಂಟ್ ಆಗುತ್ತೆ. ಯಾವುದ್ಯಾವುದು ಅಂದರೆ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್. ಎಬಯೋಟಿಕ್ ಫ್ಯಾಕ್ಟರ್, ಇದರಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ಇನ್ಸೆಕ್ಟ್ಸ್, fungi, bacteria, they are a biotic factor. Another example is rodents. They are also biotic factor. They affects on the crop. And abiotic factor like temperature, and moisture. These are the 2 important abiotic factors. This is affected on the cropping. ಇಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರು ವೇರಿ ಇದ್ದು ಮತ್ತು ಮಾಯಿಶ್ಚರ್ ಕಂಟೆಂಟು ಜಾಸ್ತಿ ಇದ್ದರೆ ಏನಾಗುತ್ತೆ, ಅಲ್ಲಿ ಕ್ರಾಪು ಜರ್ಮಿನೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜರ್ಮಿನೇಟ್ ಆದರೆ ಅದನ್ನು ಸೇಲ್ ಮಾಡೋಕ್ಕೆ ಆಗಲ್ಲ. ಅದರಿಂದ ಜಾಸ್ತಿ ಜರ್ಮಿನೇಟ್ ಆಗ್ತಿದ್ದಂಗೆ ಅದು ಮತ್ತು ಪ್ಲ್ಯಾಂಟ್ ಆಗಿಯೇ ಕನ್ವರ್ಟ್ ಆಗುತ್ತೆ. ಅದನ್ನು ಕ್ರಾಪ್ನ ಸೇಲ್ ಮಾಡೋಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಸೇಲ್ ಮಾಡೋದು ಮತ್ತು ನಮಗೆ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದೇ ಥರ ಬಯೋಟಿಕ್ ಫ್ಯಾಕ್ಟರ್ ಲೈಕ್ ಇನ್ಸೆಕ್ಟ್ಸ್ ಮತ್ತು ಫಂಗೈ, ಬ್ಯಾಕ್ಟೀರಿಯಾ, ದೇ ಆರ್ ತುಂಬ ಹೆಂಗೆ ಅಂದರೆ ಹಾಳು ಮಾಡಿಬಿಡುತ್ತೆ. ಇನ್ಸೆಕ್ಟ್ಸು ಹಾಳು ಮಾಡುತ್ತೆ, ಫಂಗೈ, ಬ್ಯಾಕ್ಟೀರಿಯಾ. ಈ ಕ್ರಾಪ್ಗಳಿಗೆ ಫಂಗೈ ಮತ್ತು ಬ್ಯಾಕ್ಟೀರಿಯಾ ಒಂದಕ್ಕಾಯಿತು ಅಂದರೆ ಅದರಿಂದ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಾರ್ಕೆಟಿಂಗ್ ಕೂಡ ಕಡಿಮೆ ಆಗುತ್ತೆ, ಒಳ್ಳೆ ಈಲ್ಡ್ ಕೂಡ ಬರಲ್ಲ, ಮಾಯಿಶ್ಚರ್ ಕಂಟೆಂಟು ಇರಬಾರ್ದು. ಅದಕ್ಕೆ ನಾವು ಮೆಷರಿಂಗ್ ಕೆಲವೊಂದು ಕಂಡೀಷನ್ಸ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಕ್ಲೀನಿಂಗ್ ಮಾಡಬೇಕಾಗುತ್ತೆ, ಪ್ರಾಪರಾಗಿ ಕ್ಲೀನಿಂಗ್ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಮಾಯಿಶ್ಚರ್ ಕಂಟೆಂಟ್ ಇಲ್ಲದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಮತ್ತು ಕ್ರಾಪ್ ಹಾರ್ವೆಸ್ಟ್ ಆದಮೇಲೆ ಅದನ್ನು ಸನ್ಲೈಟ್ಗೆ ನಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಮೀನ್ಸ್ ಅದನ್ನು ಫುಲ್ ಸ್ಪ್ರೆಡ್ ಮಾಡಿ, ಸನ್ಲೈಟ್ ಎಲ್ಲಿದೆ ಅಲ್ಲೆಲ್ಲ ನಾವು ಈ ರೋಡ್ ಸೈಡ್ಗಳಲ್ಲಿ ನೋಡಿರ್ತೀವಿ, ಸನ್ಲೈಟಿಗೆ ನಾವು ಸನ್ ರೇಸ್ಗೆ ಅದನ್ನು ಬಿಟ್ಟಿರ್ತಾರೆ. ಯಾಕೆ ಅಂದರೆ ಅದು ಡ್ರೈ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಹೋಯ್ತು ಅಂದರೆ ಅದನ್ನು ಸ್ಟೋರೇಜ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಮಾಯಿಶ್ಚರ್ ಕಂಟೆಂಟ್ ಇರಬಾರ್ದು, ಟೆಂಪ್ರೇಚರ್ ಕೂಡ ಕರೆಕ್ಟಾಗಿರಬೇಕು. ಇದನ್ನೆಲ್ಲ ನಾವು ಕಂಡೀಷನ್ಸ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ ಹೇಗೆಲ್ಲ ಈ 1952 ಇಂದ 2010ವರೆಗೂ ಏನೆಲ್ಲ ಇಂಪ್ರೂವ್ಮೆಂಟ್ ಆಯಿತು ಈ ಕ್ರಾಪ್ ಪ್ರೊಡಕ್ಷನಲ್ಲಿ, ಕ್ರಾಪ್ ವೆರೈಟೀಸ್ ಮತ್ತು ಹೇಗೆ ಇಂಪ್ರೂವ್ ಮಾಡಿಕೊಂಡ್ರು ಆ್ಯಂಡ್ ಕ್ರಾಪ್ ಪ್ಯಾಟ್ರನ್ಸ್ನ ಹೇಗೆ ಇಂಪ್ರೂವ್ ಮಾಡಿಕೊಂಡ್ರು ಅನ್ನೋದನ್ನು ನಾವು ಈ ಕ್ಲಾಸ್ಗಳಲ್ಲಿ ನೋಡಿದ್ದೀವಿ. ಈಗ ನೆಕ್ಸ್ಟ್ ಅನಿಮಲ್ಸಲ್ಲಿ, ಈಗ ಪ್ಲ್ಯಾಂಟ್ಸಿಂದು ಒಂದು ಕಡೆ ಆಯಿತು, ನೆಕ್ಸ್ಟ್ ಅನಿಮಲ್ಸ್ಗಳಲ್ಲಿ ಹೇಗೆ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಪ್ರೊಡಕ್ಷನ್ನ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.